ಆತ್ಮೀಯ ಕಲಿಕಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿರೋ ವಿಷಯವಸ್ತು ಭೂಗೋಳ ಶಾಸ್ತ್ರದ ವಿಭಾಗದಲ್ಲಿ ಬರುವಂತಹ ನಮ್ಮ ಭಾರತ ದೇಶದ ನದಿಗಳ ವ್ಯವಸ್ಥೆ ಸಂಕ್ಷಿಪ್ತ ಮಾಹಿತಿ ನೀಡಲಿದ್ದೇನೆ. ಮೊದಲಿಗೆ ಕೃಷ್ಣಾ ನದಿ, ಇದರ ಮೂಲ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿ ಬರ್ತದೆ. ಪರ್ವತ ಶ್ರೇಣಿ, ಪಶ್ಚಿಮ ಘಟ್ಟಗಳು. ಇದರ ಉದ್ದ ಸುಮಾರು 1401 ಕಿಲೋಮೀಟರ್. ಉಪನದಿಗಳು ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಮೂಸಿ. ಕೃಷ್ಣಾ ನದಿಯ ಮೇಲಿರುವ ಅಣೆಕಟ್ಟುಗಳು ನಾಗಾರ್ಜುನ ಸಾಗರ್ ಅಣೆಕಟ್ಟು ತೆಲಂಗಾಣದಲ್ಲಿದೆ. ಶ್ರೀಶೈಲಂ ಅಣೆಕಟ್ಟು ಆಂಧ್ರಪ್ರದೇಶದಲ್ಲಿದೆ. ಆಲಮಟ್ಟಿ ಅಣೆಕಟ್ಟು ಶ್ರೀಶೈಲಂನ ಅಣೆಕಟ್ಟು ಆಂಧ್ರಪ್ರದೇಶ. ಆಲಮಟ್ಟಿ ಅಣೆಕಟ್ಟು ಕರ್ನಾಟಕ. ಇದರ ಹರಿವು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಬಂಗಾಳ ಕೊಲ್ಲಿ. ಉಪಖಂಡ ಭಾರತದ 2ನೇ ಅತಿ ಉದ್ದದ ನದಿ. ಕೃಷ್ಣಾ ನದಿಯು ಅತಿ ಉದ್ದವಾದ ಉಪನದಿ. ತುಂಗಭದ್ರಾ ನದಿ. ಈಗ ಪೆನ್ನಾರ್ ನದಿ ಮೂಲ ಎಲ್ಲಪ್ಪ ಅಂದರೆ ನಂದಿ ಬೆಟ್ಟಗಳು, ಕರ್ನಾಟಕ. ಇದುದ್ದ ಸುಮಾರು 597 ಕಿಲೋಮೀಟರ್. ಉಪನದಿಗಳು ಈ ಪೆನ್ನಾರ್ ನದಿಗೆ ಯಾವುವು ಅಂದರೆ ಕುಂದ್ರು ಮತ್ತು ಚಿತ್ರಾವತಿ. ಇದು ನೆಲ್ಲೂರು ಹತ್ತಿರ ನದಿಮುಖದ ಭೂಮಿಯಲ್ಲಿ ಕಂಡುಬರ್ತದೆ. ಕರ್ನಾಟಕ, ಆಂಧ್ರಪ್ರದೇಶ, ಬಂಗಾಳ ಕೊಲ್ಲಿ ಇದರ ಹರಿವು. ಇದು ದಕ್ಷಿಣ ಭಾರತದ ಋತುಮಾನಿಕ ನದಿಯಾಗಿದೆ. ಈಗ ಕಾವೇರಿ ನದಿ ಮೂಲ ತಲಕಾವೇರಿ, ಪಶ್ಚಿಮ ಘಟ್ಟಗಳು, ಬ್ರಹ್ಮಗಿರಿ ಬೆಟ್ಟಗಳು, ಕರ್ನಾಟಕ. ಉಪನದಿಗಳು ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ, ಭವಾನಿ, ಅಮರಾವತಿ. ಮೆಟ್ಟೂರು ಅಣೆಕಟ್ಟು ತಮಿಳುನಾಡಿನಲ್ಲಿದೆ. ಕಾವೇರಿ ನದಿಯ ಮೇಲೆ ಇದೆ. ಇದರ ಉದ್ದ ಸುಮಾರು 805 ಕಿಲೋಮೀಟರ್. ಹರಿವು ಕರ್ನಾಟಕ, ತಮಿಳುನಾಡು, ಬಂಗಾಳ ಕೊಲ್ಲಿ. ಇದನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ. ಬಂಗಾಳ ಕೊಲ್ಲಿ ನದಿ ಮುಖಜ ಭೂಮಿಯಾಗಿದೆ. ಕಾವೇರಿ ನದಿ ಶಾಶ್ವತ ನದಿಯಾಗಿದ್ದು 2 ಮಳೆಗಾಲಗಳಿಂದ ನೀರು ದೊರೆಯುವುದರಿಂದ ವರ್ಷಪೂರ್ತಿ ನೀರಿನಿಂದ ತುಂಬಿರುತ್ತದೆ. ಈಗ ವೈತಾರಣಿ ನದಿ ಗೋನಾಸಿಕಾ ಬೆಟ್ಟಗಳು ಅಂದರೆ ಕಿಯೋಂಝಾರ ಜಿಲ್ಲೆ, ಒಡಿಸ್ಸಾ ರಾಜ್ಯ. ಇದರ ಉಪನದಿಗಳು ಯಾವಪ್ಪ ಅಂದರೆ ವೈತಾರಣಿಗೆ ಸಾಲಂಡಿ ನದಿ, ಕಂಜಾರಿ ನದಿ, ಮುಸೋಲ್ ನದಿ. ವೈತಾರಣಿ ನದಿಯನ್ನು ಸ್ವರ್ಗ ಮತ್ತು ಪಾತಾಳ ಲೋಕದ ನಡುವಿನ ನದಿ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತಾನೆ, ಸ್ವರ್ಗ ಮತ್ತು ಪಾತಾಳ ಲೋಕದ ನಡುವಿನ ನದಿ ಯಾವುದು ಅಂದರೆ ವೈತಾರಣಿ. ಇದು ಬ್ರಾಹ್ಮಣಿ ನದಿಗೆ ಸೇರಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಬ್ರಾಹ್ಮಣಿ ನದಿಗೆ ನೇರವಾದ ಒಂದು ಮೂಲ ಇಲ್ಲ. ಬದಲಿಗೆ ಇದು ರೌರ್ಕೆಲಾ ಹತ್ತಿರ ಸಂಕ್ ಮತ್ತು ದಕ್ಷಿಣ ಕೋಯಿಲ್ ನದಿಗಳ ಸಂಗಮದಿಂದ ರೂಪುಗೊಳ್ಳುತ್ತದೆ. ಇದರ ಉಪನದಿಗಳು ತಿಂಗ್ರಾ, ಕಾಂಗೀರ, ನಂದಿರ, ಸಾಮಕೈ. ಇದು ಮುಖ್ಯವಾಗಿ ಒಡಿಶಾ ರಾಜ್ಯದಲ್ಲಿ ಹರಿಯುತ್ತದೆ. ಇದರ ಡೆಲ್ಟಾ ಪ್ರದೇಶ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ. ಉಪ್ಪು ನೀರು ಮೊಸಳೆಗಳು ಇಲ್ಲಿ ಕಂಡುಬರುತ್ತವೆ. ಈಗ ಮಹಾನದಿ ಮೂಲ ಸೇವಾಹ ಬೆಟ್ಟಗಳು, ಛತ್ತೀಸ್ಗಢ, ಸುಮಾರು 851 ಕಿಲೋಮೀಟರ್ ಉದ್ದ. ಉಪನದಿಗಳು ಶಿವನಾಥ್, ಹಸ್ದೇವ್, ಮಾಂಡ್, ಓಂಗ್, ತೇಲ್, ಇಬ್. ಹಿರಾಕೂಡ್ ಅಣೆಕಟ್ಟು ಸಂಬಲ್ಪುರ್ ಭಾರತದ ಅತಿ ಉದ್ದದ ಅಣೆಕಟ್ಟು. ಇನ್ನು ಒಡಿಸ್ಸಾದ ದುಃಖದ ನದಿ ಎಂದು ಕರೆಯಲಾಗುತ್ತದೆ. ಪ್ರವಾಹ ಕಾರಣ ಗೋದಾವರಿ ನದಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರ. ಇದನ್ನು ರುದ್ರಗಂಗಾ ಅಥವಾ ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಉಪನದಿಗಳು ಪ್ರಣಾಹಿತ, ಇಂದ್ರಾವತಿ, ಸಬರಿ, ಮಂಜೀರಾ, ಪೆಂಗಾಂಗ್, ವಾರ್ಧಾ. ಗಮನಿಸಿ, ಗೋದಾವರಿ ನದಿಯು ದಕ್ಷಿಣ ಭಾರತ ಅಥವಾ ಉಪಖಂಡ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಇದರ ಉದ್ದ ಸುಮಾರು 1465 ಕಿಲೋಮೀಟರ್. ಭಾರತದ 2ನೇ ಅತಿ ಉದ್ದವಾದ ನದಿ. ಇದನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಬಂಗಾಳ ಕೊಲ್ಲಿ. ನಮ್ಮ ಭಾರತ ದೇಶ ನದಿಗಳಲ್ಲಿ ನಾವು 2 ಭಾಗ ಮಾಡಿ ಅಭ್ಯಾಸ ಮಾಡಬೇಕಾಗ್ತದೆ. ಒಂದು ದಕ್ಷಿಣ ಭಾರತ ನದಿಗಳು, ಇನ್ನೊಂದು ಉತ್ತರ ಭಾರತ ನದಿಗಳು ಅಂತ. ದಕ್ಷಿಣ ಭಾರತ ನದಿಗಳಲ್ಲಿ ಪೆನಿನ್ಸುಲಾರ್ ಇಂಡಿಯಾ ನದಿಗಳು, ಅರಬ್ಬಿ ಸಮುದ್ರಕ್ಕೆ ಹರಿಯುವ ನದಿಗಳು ಅಥವಾ ಬಂಗಾಳ ಕೊಲ್ಲಿಗೆ ಹರಿಯುವ ನದಿಗಳು ಅಂತ ನಾವು ಕರಿತೀವಿ. ಉತ್ತರ ಭಾರತಕ್ಕೆ ಬಂದಿದ್ದರೆ ಗಂಗಾ ನದಿ ವ್ಯವಸ್ಥೆ, ಸಿಂಧು ನದಿ ವ್ಯವಸ್ಥೆ, ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ಕರಿತೇವೆ. ಬಂಗಾಳ ಕೊಲ್ಲಿಗೆ ಬಂದಿದ್ದೆ ಆದರೆ ಇಲ್ಲಿ ಸುವರ್ಣರೇಖಾ ನದಿ, ಸ್ಟೈಕ್ಸ್ ನದಿ, ಮಹಾನದಿ, ತಾಮ್ರಪರ್ಣಿ, ಕೃಷ್ಣ, ಪೆನ್ನಾರ್, ಕಾವೇರಿ, ವೈಗೈ ಮತ್ತು ಗೋದಾವರಿ. ಈಗ ಸುವರ್ಣರೇಖಾ ನದಿ ನೋಡೋದಾದರೆ ಸುವರ್ಣರೇಖಾ ನದಿ ಇದು ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತದೆ, ರಾಂಚಿದ ಜಾರ್ಖಂಡ್. ಇದರ ಉಪನದಿಗಳು ಕಾರ್ಕೈರಾರು,
ಕಾಂಚಿ ಕರ್ಕಾ ನದಿಗಳಾಗಿವೆ. ಹುಂಡ್ರು ಜಲಪಾತ ರಾಂಚಿನಲ್ಲಿ ಈ ಸುವರ್ಣರೇಖಾ ನದಿ ಕಂಡುಬರ್ತದೆ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.